ಇಂಥವರ ಜೊತೆ ಸಂಭೋಗ ಮಾಡಿದರೆ ಬೇಗ ಸಾಯುತ್ತಾರೆ. ತಿಳಿಯಲೇಬೇಕಾದ ಮಾಹಿತಿ, ಆಲೋಚಿಸದೆ ಪೂರ್ತಿ ಮಾಹಿತಿ ಕೇಳಿ. ಯಾವ ವ್ಯಕ್ತಿ ಕೊಳಕಾದ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುತ್ತಾನೋ, ಗರ್ಭಿಣಿ ಮಹಿಳೆಯೊಂದಿಗೆ ಲೈಂಗಿಕ ಸಂಬಂಧವನ್ನು ನಡೆಸುತ್ತಾನೋ ಹಾಗೂ ಮುರಿದ ಅಥವಾ ಸಡಿಲವಾದ ಹಾಸಿಗೆ ಅಥವಾ ಮಂಚದ ಮೇಲೆ ಮಲಗುತ್ತಾನೋ ಅಂಥವನು ಶೀಘ್ರದಲ್ಲೇ ಯಮರಾಜನನ್ನು ಭೇಟಿ ಮಾಡುತ್ತಾನೆ, ಅಂದರೆ ಮರಣ ಹೊಂದುತ್ತಾನೆ ಎಂದರ್ಥ. ಇಂತಹ ಕೆಟ್ಟ ಅಭ್ಯಾಸಗಳು ನಿಮ್ಮಲ್ಲಿಯೂ ಇದ್ದರೆ ಅದನ್ನು ಬಹುಬೇಗ ಸರಿಪಡಿಸಿಕೊಳ್ಳಿ ಹಾಗೂ ಹಾಸಿಗೆ ಹಾಳಾಗಿದ್ದರೆ ಅದನ್ನು ಬದಲಾಯಿಸಿಕೊಳ್ಳಿ ಎಂದು ಹಿರಿಯರು ಹೇಳಿದ್ದಾರೆ. ಉಗುರುಗಳನ್ನು ಕಚ್ಚುವ ವ್ಯಕ್ತಿ, ಕೆಲವರಲ್ಲಿ ನಾವು ಕೆಟ್ಟ ಅಭ್ಯಾಸವನ್ನು ಗಮನಿಸಬಹುದು. ಅವರು ಯಾವಾಗಲೂ ತಮ್ಮ ಬಾಯಲ್ಲಿ ಬೆರಳನ್ನು ಇಟ್ಟುಕೊಂಡಿರುತ್ತಾರೆ, ಉಗುರುಗಳನ್ನು ಕಚ್ಚುತ್ತಿರುತ್ತಾರೆ. ಇಂತಹ ಕೆಟ್ಟ ಅಭ್ಯಾಸವನ್ನು ಹೊಂದಿರುವ ವ್ಯಕ್ತಿ, ಅಂದರೆ ಯಾವಾಗಲೂ ಉಗುರನ್ನು ಕಚ್ಚುತ್ತಿರುವ ವ್ಯಕ್ತಿ ಮತ್ತು ಅಶುದ್ಧವಾಗಿರುವ ವ್ಯಕ್ತಿ ಶೀಘ್ರದಲ್ಲೇ ತನ್ನ ಸಾವನ್ನು ತಂದುಕೊಳ್ಳುತ್ತಾನೆ ಎಂದು ಹಿರಿಯರು ಹೇಳಿದ್ದಾರೆ. ರಾತ್ರಿ ಸಮಯದಲ್ಲಿ ಮೊಸರು ಮತ್ತು ಸತ್ತುವಂತಹ ವಸ್ತುಗಳನ್ನು ತಿನ್ನುವವನು ಕೂಡ ಶೀಘ್ರದಲ್ಲೇ ಮರಣ ಹೊಂದುತ್ತಾನೆ ಎಂದಿದ್ದಾರೆ. ತಲೆಗೆ ಹಚ್ಚಿದ ಎಣ್ಣೆ ಕೈಯಿಂದ ದೇಹದ ಇತರ ಭಾಗವನ್ನು ಮುಟ್ಟಿಕೊಳ್ಳುವ ವ್ಯಕ್ತಿ, ಸಾಮಾನ್ಯವಾಗಿ ಹೆಚ್ಚಿನವರು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡ ನಂತರ ಕೈಯಲ್ಲಿ ಉಳಿದ ಎಣ್ಣೆಯನ್ನು ದೇಹದ ವಿವಿಧ ಭಾಗಗಳಿಗೆ ಹಚ್ಚಿಕೊಳ್ಳುತ್ತಾರೆ, ಅಂದರೆ ಕೈ ಅಥವಾ ಕಾಲುಗಳಿಗೆ ಹಚ್ಚಿಕೊಳ್ಳುತ್ತಾರೆ. ಇಂತಹ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ. ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡ ಬಳಿಕ ಅದೇ ಕೈಯಿಂದ ನಿಮ್ಮ ದೇಹದ ವಿವಿಧ ಭಾಗಗಳನ್ನು ಸ್ಪರ್ಶಿಸಲು ಹೋಗದಿರಿ. ಇದರೊಂದಿಗೆ ನೀವು ಸ್ವತಃ ಸುಳ್ಳನ್ನು ಹೇಳುವ, ಸುಳ್ಳನ್ನು ಬೆಂಬಲಿಸುವ ಹಾಗೂ ಇನ್ನೊಬ್ಬರಿಗೆ ಸುಳ್ಳನ್ನು ಹೇಳಲು ಕಲಿಸುವ ತಪ್ಪುಗಳನ್ನು ಮಾಡಬಾರದು. ಇದರಿಂದ ನಿಮ್ಮ ಆಯಸ್ಸು ಬೇಗನೆ ಮುಗಿಯುತ್ತದೆ. ಒಬ್ಬ ವ್ಯಕ್ತಿ ಸ್ನಾನ ಮಾಡುವಾಗ ಬೆತ್ತಲೆಯಾಗಿ ಸ್ನಾನವನ್ನು ಮಾಡಬಾರದು ಹಾಗೂ ಬೆತ್ತಲೆಯಾಗಿ ಮಲಗಿ ನಿದ್ರಿಸಬಾರದು. ಬೆತ್ತಲೆಯಾಗಿ ಯಾವ ವ್ಯಕ್ತಿ ಈ ಎರಡು ಕೆಲಸಗಳನ್ನು ಮಾಡುತ್ತಾನೋ ಅವನು ಬೇಗನೆ ಮರಣ ಹೊಂದುತ್ತಾನೆ ಎಂದು ಹೇಳಿದ್ದಾರೆ. ಈ ಎರಡು ಕಷ್ಟಗಳಿಂದ ನಿಮ್ಮ ಜೀವನವನ್ನು ನೀವೇ ಸ್ವತಃ ಅಂತ್ಯಗೊಳಿಸಿಕೊಳ್ಳುತ್ತೀರಿ. ಅಷ್ಟಮಿ, ಅಮಾವಾಸ್ಯೆ, ಪೂರ್ಣಿಮೆಯ ಮತ್ತು ಚತುರ್ದಶ ಅಂತಹ ವಿಶೇಷ ದಿನಗಳಲ್ಲಿ ದೈಹಿಕ ಸಂಭೋಗವನ್ನು ಮಾಡುವವರು ಶೀಘ್ರದಲ್ಲಿ ಮರಣ ಹೊಂದುತ್ತಾರೆ. ಇವುಗಳು ಕೃಷ್ಣ ಪಕ್ಷದಲ್ಲಿ ಬಂದಿರಲಿ ಅಥವಾ ಶುಕ್ಲ ಪಕ್ಷದಲ್ಲಿ ಬಂದಿರಲಿ, ಅಂತಹ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಲು ಹೋಗಬೇಡಿ. ಈ ವಿಶೇಷ ದಿನಗಳಲ್ಲಿ ನಿಮ್ಮ ಗಮನ ದೇವರ ಆರಾಧನೆಯಲ್ಲಿ, ದೇವರ ನಾಮಸ್ಮರಣೆಯಲ್ಲಿ ಇರಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.